ನಿಮ್ಮ ಜೀವನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ನಡವಳಿಕೆ ಅಥವಾ ಆತನಾಡುವ ಮಾತು ನಿಮ್ಮ ರಕ್ತ ಕುದಿಯುವಂತೆ ಮಾಡಿದೆ? ಇವನಿಗೆ ಅರಿವಿಲ್ಲವೋ ಅಥವಾ ಅಹಂಕಾರವೋ ಎಂದು ನೀವು ಅಂದುಕೊಂಡ ಆ ಕ್ಷಣ ನೆನಪಿದೆ? ಜಗತ್ತಿನ ಈ ವಿಚಿತ್ರ ಸ್ವಭಾವದ ಮನುಷ್ಯರನ್ನು ಎದುರಿಸುವುದು ಹೇಗೆ ಎಂಬ ರಹಸ್ಯ ಇಲ್ಲಿದೆ ನೋಡಿ. ಮ್ಯಾಕ್ಸಿಮ್ ಗೋವೇರೆ ಅವರ ಈ ಆಳವಾದ ಮತ್ತು ಅಷ್ಟೇ ಮನೋರಂಜಕವಾದ ಪ್ರಬಂಧವು ಒಂದು ವ್ಯಾಪಕವಾದ ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತದೆ. ಈ ಸಮಸ್ಯೆಯನ್ನು ವಿವರಿಸಲು ಫ್ರೆಂಚ್ ಭಾಷೆಯಲ್ಲಿ ಕೇವಲ ಒಂದೇ ಒಂದು ಪದವಿದೆ. ಆ ಪದವನ್ನು ಜನರು ಅತೀವ ಕೋಪದಿಂದ, ಅಸಹ್ಯದಿಂದ ಅಥವಾ ತಮಾಷೆಗಾಗಿ ಪದೇ ಪದೇ ಬಳಸುತ್ತಿರುತ್ತಾರೆ. ನೀವು ಆ ಪದವನ್ನು ಹಲವು ಸಂದರ್ಭಗಳಲ್ಲಿ ಬರೆಯಬಹುದು ಅಥವಾ ಮುದ್ರಿಸಬಹುದು, ಆದರೆ ಅದನ್ನು ಸುದ್ದಿವಾಹಿನಿಗಳಲ್ಲಿ ಅಥವಾ ದಿನಪತ್ರಿಕೆಗಳಲ್ಲಿ ಕೇಳಲು ಅಥವಾ ನೋಡಲು ಸಾಧ್ಯವಿಲ್ಲ. ಇಂತಹ ಒಂದು ತೀಕ್ಷ್ಣವಾದ ಮತ್ತು ಅಷ್ಟೇನೂ ಮರ್ಯಾದಸ್ಥವಲ್ಲದ ಪದವನ್ನು ಒಂದು ತತ್ವಶಾಸ್ತ್ರದ ಪ್ರಬಂಧಕ್ಕೆ ಶೀರ್ಷಿಕೆಯನ್ನಾಗಿ ಬಳಸಿರುವುದು ಒಂದು ರೀತಿಯ ಸಂಚಲನವನ್ನೇ ಸೃಷ್ಟಿಸಿದೆ. ಅಷ್ಟೇ ಅಲ್ಲದೆ ಇದನ್ನು ಬೇರೆ ಭಾಷೆಗೆ ಭಾಷಾಂತರಿಸುವುದು ಕೂಡ ಒಂದು ದೊಡ್ಡ ಸವಾಲಾಗಿದೆ. ಫ್ರೆಂಚ್ ಭಾಷೆಯಲ್ಲಿ ಒಬ್ಬರನ್ನು ಕಾನ್ ಎಂದು ಕರೆಯುವುದರ ಅರ್ಥ ಅವರಿಗೆ ಬುದ್ಧಿಶಕ್ತಿ ಕಡಿಮೆ ಇದೆ ಎಂದಿರಬಹುದು ಅಥವಾ ಅವರ ನಡವಳಿಕೆ ಸರಿಯಿಲ್ಲ ಎಂದಿರಬಹುದು. ಈ ಫ್ರೆಂಚ್ ಪದವು ಈ ಎರಡೂ ಅರ್ಥಗಳನ್ನು ಹೊಂದಿರುವುದರಿಂದ ಇದು ಮನುಷ್ಯನ ಬುದ್ಧಿವಂತಿಕೆ ಮತ್ತು ನಡವಳಿಕೆಯ ನಡುವೆ ಒಂದು ಆಳವಾದ ಸಂಬಂಧವನ್ನು ಕಲ್ಪಿಸುತ್ತದೆ. ಮತ್ತು ಈ ಪುಸ್ತಕವು ನಿಜವಾಗಿಯೂ ಚರ್ಚಿಸುತ್ತಿರುವುದು ಇದೇ ವಿಷಯದ ಬಗ್ಗೆ. ಮತ್ತೊಂದು ಕಡೆ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಸುತ್ತಲಿನ ಜನರ ದಡ್ಡತನ ಮತ್ತು ಒರಟುತನವನ್ನು ವಿವರಿಸಲು 10 ಪದಗಳಿವೆ. ಆದರೆ ಮ್ಯಾಕ್ಸಿಮ್ ರೋವೇರೆ ಅವರು ಈ ಪುಸ್ತಕದಲ್ಲಿ ವಿಶ್ಲೇಷಿಸಿರುವ ಮೂಲಭೂತ ಸಮಸ್ಯೆಯನ್ನು ಹೇಳಲು ಇಂಗ್ಲಿಷ್ನಲ್ಲಿ ಒಂದೇ ಒಂದು ನಿರ್ದಿಷ್ಟ ಪದವಿಲ್ಲ. ಹಾಗಾಗಿ ನಾನು ಭಾಷಾಂತರಿಸುವಾಗ ಈ ಸಮಸ್ಯೆಯನ್ನು ವಿವರಿಸಲು ಕೇವಲ ಒಂದೇ ಪದಕ್ಕೆ ಸೀಮಿತವಾಗದೆ ಬೇರೆ ಬೇರೆ ಪದಗಳನ್ನು ಬಳಸಿದ್ದೇನೆ. ಅಂದರೆ ಕೇವಲ ದಡ್ಡರು ಎಂದು ಕರೆಯುವ ಬದಲು ಮೂರ್ಖರು, ಅಡ್ಡಗಾಲು ಹಾಕುವವರು, ಮೊಂಡರು, ತಲೆಹರಟೆಗಳು ಮತ್ತು ಕೆಟ್ಟ ನಡವಳಿಕೆಯವರು ಹೀಗೆ ಹಲವು ಪದಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಿದ್ದೇನೆ. ಹೇಗಿದ್ದರೂ ಈ ಇಡೀ ಪ್ರಬಂಧದ ಮುಖ್ಯ ಉದ್ದೇಶ ಒಂದೇ. ಅದೆಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಎದುರಾಗುವ ಈ ದಡ್ಡತನ ಮತ್ತು ಅಸಭ್ಯ ವರ್ತನೆಯನ್ನು ನಾವು ಹೇಗೆ ಧೈರ್ಯವಾಗಿ ಎದುರಿಸಬೇಕು ಎಂಬುದೇ ಈ ಪುಸ್ತಕದ ಸಾರ. ಸರಿ, ಹಾಗಾದರೆ ಇಂತಹ ವ್ಯಕ್ತಿಗಳನ್ನು ನಿಭಾಯಿಸುವುದು ಹೇಗೆ? ಈ ಪುಸ್ತಕದ ಮುಂದಿನ ಪುಟಗಳಲ್ಲಿ ಲೇಖಕರು ನಮಗಾಗೆ ಯಾವ ಸೂತ್ರಗಳನ್ನು ಬಿಚ್ಚಿಡುತ್ತಾರೆ ಎಂಬ ಕುತೂಹಲ ನಿಮಗಿದೆ? ಬನ್ನಿ ನೋಡೋಣ. ನಾವು ಈ ವಿಚಿತ್ರ ಸ್ವಭಾವದ ಮನುಷ್ಯರ ಬಗ್ಗೆ ಮಾತನಾಡಿದವು ಅಲ್ವಾ? ಆದರೆ ಒಂದು ವಿಷಯ ಗೊತ್ತಾ? ಇಷ್ಟು ದೊಡ್ಡ ಸಮಸ್ಯೆಯ ಬಗ್ಗೆ ಜಗತ್ತಿನ ಮಹಾನ್ ತತ್ವಜ್ಞಾನಿಗಳು ಯಾಕೆ ತಲೆಕೆಡಿಸಿಕೊಂಡಿಲ್ಲ? ಬನ್ನಿ ಅದರ ಹಿಂದಿನ ಅಸಲಿ ಕಾರಣವೇನು ಅಂತ ನೋಡೋಣ. ನಾನು ಈ ಪುಸ್ತಕದಲ್ಲಿ ಚರ್ಚಿಸುತ್ತಿರುವ ಈ ವಿಷಯವನ್ನು ತತ್ವಜ್ಞಾನಿಗಳು ಎಂದಿಗೂ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಯಾಕೆಂದರೆ ಅವರು ಯಾವಾಗಲೂ ಮನುಷ್ಯನ ಮನಸ್ಸಿನ ಸಕಾರಾತ್ಮಕ ಶಕ್ತಿಗಳ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದರು. ಅದು ಸಹಜ ಕೂಡ. ಹಾಗಂತ ತಿಳುವಳಿಕೆ ಅಥವಾ ಅರಿವು ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವಾಗ ಅವರು ಈ ದಡ್ಡತನ ಅಥವಾ ಮೂರ್ಖತನವನ್ನು ಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಎಂದು ಹೇಳಲಾಗುವುದಿಲ್ಲ. ಇದಕ್ಕೆ ಒಂದು ಒಳ್ಳೆಯ ಕಾರಣವಿದೆ. ಎಂತಹ ಗೊಂದಲದ ನಡುವೆಯೂ ಒಂದು ಸತ್ಯವಂತೂ ಸ್ಪಷ್ಟ. ಅದೇನೆಂದರೆ ತಿಳುವಳಿಕೆ ಮತ್ತು ದಡ್ಡತನ ಇವೆರಡೂ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ದಡ್ಡತನ ಎಷ್ಟು ಕಡಿಮೆಯಾಗುತ್ತದೋ ಅಷ್ಟೇ ಪ್ರಮಾಣದಲ್ಲಿ ಅವನ ತಿಳುವಳಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆದರೆ ಇದೇ ಕಾರಣಕ್ಕೆ ತತ್ವಜ್ಞಾನಿಗಳು ಈ ದಡ್ಡತನಕ್ಕೆ ಯಾವಾಗಲೂ ಒಂದು ನಕಾರಾತ್ಮಕವಾದ ವ್ಯಾಖ್ಯಾನವನ್ನೇ ನೀಡುತ್ತಾ ಬಂದಿದ್ದಾರೆ. ಅವರು ಒಂದು ವಿಷಯವನ್ನು ಮೊದಲೇ ನಿರ್ಧರಿಸಿಬಿಡುತ್ತಾರೆ. ಅದೇನೆಂದರೆ ಈ ವಿಷಯವನ್ನು ಓದುತ್ತಿರುವ ಅಥವಾ ಚರ್ಚಿಸುತ್ತಿರುವ ನೀವೆಲ್ಲರೂ ಬುದ್ಧಿವಂತರು ಎಂದು ಅವರು ಭಾವಿಸುತ್ತಾರೆ. ಈ ಮೂರ್ಖತನದ ತತ್ವಶಾಸ್ತ್ರದ ಸುದೀರ್ಘ ಇತಿಹಾಸವನ್ನು ನಾನು ಇಲ್ಲಿ ಹೇಳಲು ಹೋಗುವುದಿಲ್ಲ. ಆದರೆ ತತ್ವಜ್ಞಾನಿಗಳು ದಡ್ಡತನವನ್ನು ಬೇರೆ ಬೇರೆ ರೂಪದಲ್ಲಿ ನೋಡಿದ್ದಾರೆ. ಅವರು ಈ ದಡ್ಡತನವನ್ನು ಜ್ಞಾನಕ್ಕೆ, ನೈತಿಕ ಬೆಳವಣಿಗೆಗೆ, ಆರೋಗ್ಯಕರ ಚರ್ಚೆಗೆ ಮತ್ತು ಸಮಾಜದ ನೆಮ್ಮದಿಗೆ ಒಂದು ದೊಡ್ಡ ಅಡ್ಡಿ ಎಂದು ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಸಾರ್ವಜನಿಕ ಅಭಿಪ್ರಾಯ, ಪೂರ್ವಾಗ್ರಹ ಪೀಡಿತ ಮನಸ್ಸು, ಅಹಂಕಾರ, ಮೂಢನಂಬಿಕೆ, ಅಸಹಿಷ್ಣುತೆ, ಹಠಮಾರಿತನ ಮತ್ತು ಶೂನ್ಯವಾದದಂತಹ 10 ಹೆಸರುಗಳನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡುವುದರ ಮೂಲಕ ಅವರು ದಡ್ಡತನದ ಹಲವು ಮಗಳುಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ಈ ತತ್ವಜ್ಞಾನಿಗಳು ವಿಚಾರವಂತರಾಗಿದ್ದರಿಂದ ಅವರು ಈ ಸಮಸ್ಯೆಯನ್ನು ಕೇವಲ ಬೌದ್ಧಿಕ ಮಟ್ಟದಲ್ಲಿ ಅಥವಾ ಓದಿನ ಮಿತಿಯಲ್ಲಿ ಮಾತ್ರ ನೋಡಿದರು. ಹೀಗೆ ಮಾಡಿದ್ದರಿಂದಲೇ ಇದು ನಮ್ಮ ಜೀವನದ ಅತಿ ದೊಡ್ಡ ಮತ್ತು ನಿಜವಾದ ಸಮಸ್ಯೆ ಎಂಬ ಕಹಿ ಸತ್ಯವನ್ನು ಗುರುತಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ತತ್ವಜ್ಞಾನಿಗಳೇ ಗುರುತಿಸಲು ಸೋತ ಆ ನಿಜವಾದ ಸಮಸ್ಯೆ ತಾನೇನೋ? ನಮ್ಮ ದೈನಂದಿನ ಜೀವನದಲ್ಲಿ ಇದು ನಮಗೆ ಹೇಗೆ ಕಾಟ ಕೊಡುತ್ತದೆ? ಮುಂದೆ ತಿಳಿಯೋಣ.
ತತ್ವಜ್ಞಾನಿಗಳು ಒಂದು ವಿಷಯವನ್ನು ಮರೆತೇ ಬಿಟ್ಟರು ನೋಡಿ. ಬರೀ ಪುಸ್ತಕದ ಬದನೆಕಾಯಂತೆ ದಡ್ಡತನದ ಬಗ್ಗೆ ಚರ್ಚೆ ಮಾಡಿದರೆ ಸಾಕ? ಅಸಲಿ ತಲೆನೋವಿರೋದು ಆ ದಡ್ಡತನದಲ್ಲಲ್ಲ, ಆ ದಡ್ಡತನವನ್ನು ಮೈಗೂಡಿಸಿಕೊಂಡಿರುವ ಮನುಷ್ಯರಲ್ಲಿ. ಹೌದು, ಈಗ ನಾವು ಆ ಕಹಿ ಸತ್ಯದ ಬಗ್ಗೆ ಮಾತನಾಡೋಣ. ಸರಳವಾಗಿ ಹೇಳಬೇಕೆಂದರೆ ಇಲ್ಲಿ ಸಮಸ್ಯೆ ದಡ್ಡತನವಲ್ಲ, ಅಸಲಿ ಸಮಸ್ಯೆ ದಡ್ಡ ಮನುಷ್ಯರು. ಇದು ತನ್ನದೇ ಆದ ದೊಡ್ಡ ಸವಾಲುಗಳನ್ನು ನಮ್ಮ ಮುಂದೆ ತಂದಿಡುತ್ತದೆ. ಯಾಕೆಂದರೆ ನೀವು ದಡ್ಡತನಕ್ಕೆ ಯಾವುದೇ ವ್ಯಾಖ್ಯಾನ ನೀಡಿದರೂ ಕೊನೆಗೆ ಬಂದು ನಿಲ್ಲುವುದು ಒಂದೇ ತೀರ್ಮಾನಕ್ಕೆ. ಅದೇನೆಂದರೆ ದಡ್ಡತನವನ್ನು ಎಲ್ಲಾ ರೀತಿಯಿಂದಲೂ ಸದೆಬಡಿಯಬೇಕು, ಅದನ್ನು ಸೋಲಿಸಬೇಕು. ಸ್ಟಲ್ಟಿಷಿಯಾ ಡೆಲೆಂಟಾ ಎಸ್ಟ್ ಎಂಬ ಲ್ಯಾಟಿನ್ ಗಾದೆಯು ಇದನ್ನೇ ಹೇಳುತ್ತದೆ. ಅಂದರೆ ದಡ್ಡತನವು ನಾಶವಾಗಲೇಬೇಕು. ಇದು ದಡ್ಡತನದ ಮೇಲಿರುವ ತೀವ್ರವಾದ ದ್ವೇಷವನ್ನು ತೋರಿಸುತ್ತದೆ. ಸರಿ, ದಡ್ಡತನವನ್ನೇನೋ ನಾಶ ಮಾಡೋಣ, ಆದರೆ ಆ ದಡ್ಡ ಮನುಷ್ಯರ ಕಥೆಯೇನು? ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಎದುರಾಗುವ ಆ ಜೀವಂತ ಮೂರ್ಖರು, ರೈಲ್ನಲ್ಲಿ, ವಿಮಾನದಲ್ಲಿ ಸಿಗುವವರು, ನಮ್ಮ ಆಫೀಸ್ನ ಪಕ್ಕದ ಸೀಟಿನಲ್ಲಿ ಕೂಟುವ ಕಿರಿಕಿರಿ ವ್ಯಕ್ತಿಗಳು, ಅಷ್ಟೇ ಯಾಕೆ ನಮ್ಮ ಜೀವನದ ಭಾಗವಾಗಿರುವವರು, ಅಯ್ಯೋ ವಿಧಿಯೇ, ನಮ್ಮ ಸ್ವಂತ ಕುಟುಂಬದವರು, ನಾವು ಪ್ರೀತಿಸಿದವರು ಅಥವಾ ಸ್ನೇಹಿತರಲ್ಲೂ ಇಂತಹವರು ಇರಬಹುದು ಅಲ್ವಾ? ನಾನು ಯಾರ ಬಗ್ಗೆ ಹೇಳುತ್ತಿದ್ದೇನೆ ಎಂದು ನಿಮಗೀಗ ಅರ್ಥವಾಗಿರಬಹುದು. ಇವರೆಲ್ಲರನ್ನೂ ನಾಶ ಮಾಡಬೇಕು ಎಂದು ಹೇಳಲು ಸಾಧ್ಯವೇ ಇದೆಯೇ? ಹಾಗೆ ಯಾರಾದರೂ ಹೇಳಿದರೆ ಅವರು ಕೇವಲ ದೊಡ್ಡ ಮೂರ್ಖರಷ್ಟೇ ಅಲ್ಲ, ಒಬ್ಬ ಕ್ರಿಮಿನಲ್ ಕೂಡ ಆಗಿರುತ್ತಾರೆ. ಅದಕ್ಕಾಗಿಯೇ ತತ್ವಶಾಸ್ತ್ರದ ದೃಷ್ಟಿಯಿಂದ ಬರೀ ದಡ್ಡತನಕ್ಕಿಂತ ಈ ದಡ್ಡ ಮನುಷ್ಯರು ಎಂಬುವುದು ಅತಿ ದೊಡ್ಡ ಮತ್ತು ಸಂಕೀರ್ಣವಾದ ಸಮಸ್ಯೆ. ಇಂತಹ ಒರಟು ಮತ್ತು ದಡ್ಡ ಮನುಷ್ಯರ ಅಸ್ತಿತ್ವವೇ ಒಂದು ರೀತಿಯ ಸುಳಿಯಂತಿದೆ. ಯಾಕೆಂದರೆ ನೀವು ಯಾವಾಗ ಒಬ್ಬ ಮೂರ್ಖರು ಅಥವಾ ಕಿರಿಕಿರಿ ಮನುಷ್ಯರನ್ನು ಎದುರಿಸುತ್ತೀರೋ ಆ ಕ್ಷಣವೇ ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ. ಇಲ್ಲಿ ಬುದ್ಧಿವಂತಿಕೆ ಎಂದರೆ ವಿಷಯವನ್ನು ಅರ್ಥಮಾಡಿಕೊಳ್ಳುವ ನಿಮ್ಮ ಶಕ್ತಿ. ನೋಡಿ ಓದುಗರೆ, ನಾನು ನಿಮ್ಮನ್ನು ಅವಮಾನಿಸುತ್ತಿಲ್ಲ, ಆದರೆ ಒಂದು ವಿಷಯ ಒಪ್ಪಿಕೊಳ್ಳಿ, ನೀವು ಯಾವಾಗ ಎದುರಿಗಿನವರು ದಡ್ಡ ಎಂದು ಗುರುತಿಸುತ್ತೀರೋ ಅಂದಿನಿಂದ ನೀವು ಅವರ ಜೊತೆ ಮಾತನಾಡುತ್ತಿರುವುದಿಲ್ಲ, ಬದಲಾಗಿ ನಿಮ್ಮ ಅರ್ಥಮಾಡಿಕೊಳ್ಳುವ ಶಕ್ತಿಯೇ ಅಲ್ಲಿ ಕುಸಿದು ಬಿದ್ದಿರುತ್ತದೆ. ಈ ಮೂರ್ಖತನದ ಮುಖ್ಯ ಲಕ್ಷಣವೇ ಅದು. ಇದು ನಿಮ್ಮ ವಿಶ್ಲೇಷಣಾ ಶಕ್ತಿಯನ್ನು ಪೂರ್ತಿಯಾಗಿ ಹೀರಿಬಿಡುತ್ತದೆ. ಮತ್ತು ಒಂದು ವಿಚಿತ್ರವೆಂದರೆ ಇದು ನಿಮ್ಮನ್ನು ಕೂಡ ತನ್ನದೇ ಭಾಷೆಯಲ್ಲಿ ಮಾತನಾಡುವಂತೆ ಅಥವಾ ಅದರಂತೆ ವರ್ತಿಸಲು ಒತ್ತಾಯಿಸುತ್ತದೆ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಈ ಮೂರ್ಖತನ ಎಂಬುದು ಒಂದು ಬಲೆ. ಇದರಿಂದ ಹೊರಬರುವುದು ಅತಿ ಕಠಿಣದ ಕೆಲಸ. ನಾನು ಕೂಡ ನನ್ನ ಮನೆಯಲ್ಲೇ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ. ಒಬ್ಬ ಮಹಾ ಮೂರ್ಖನ ಜೊತೆಗೆ ನಾನು ಒಂದೇ ಫ್ಲಾಟ್ನಲ್ಲಿ ವಾಸಿಸುತ್ತಿದ್ದೇನೆ. ದೇವರಿಗೆ ಧನ್ಯವಾದ, ಅದು ಇನ್ನೇನು ಮುಗಿಯಲಿದೆ. ಅದಕ್ಕಾಗಿಯೇ ನನ್ನ ಕಠಿಣವಾದ ಸಂಶೋಧನೆಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಮತ್ತು ನನ್ನ ಹಿತದೃಷ್ಟಿಯಿಂದ ಈ ಸಮಸ್ಯೆ ಯಾಕೆ ಇಷ್ಟು ಕಷ್ಟ ಎಂದು ವಿವರಿಸಲು ನಿರ್ಧರಿಸಿದ್ದೇನೆ. ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗಿಂತ ಇದು ದೊಡ್ಡದು. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಎಂಬ ಆಸೆಯಿಂದ ನಾನು ಈ ಪ್ರಯತ್ನ ಮಾಡುತ್ತಿದ್ದೇನೆ. ಸರಿ, ಹಾಗಾದರೆ ಈ ಮೂರ್ಖರ ಬಲೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಲೇಖಕರು ಕಂಡುಕೊಂಡ ಆ ದಾರಿ ಯಾವುದು? ಮುಂದಿನ ಪುಟದಲ್ಲಿ ಆ ಕುತೂಹಲಕಾರಿ ಚರ್ಚೆ ಶುರುವಾಗಲಿದೆ. ನಾವು ಈ ಬಲೆಯಿಂದ ಹೊರಬರಬೇಕು ಅಂತ ಅಂದುಕೊಂಡಿದ್ದೇನೋ ಸರಿ, ಆದರೆ ಒಂದು ನಿಮಿಷ, ಈ ದಡ್ಡತನ ಅನ್ನೋದು ಪೂರ್ತಿಯಾಗಿ ಅಳಿಸಿ ಹೋಗುವಂಥದ್ದೇ, ಅಥವಾ ಇದು ನಮ್ಮ ಜೊತೆಗೇ ಇರುತ್ತದಾ? ಲೇಖಕರು ಇಲ್ಲಿ ಒಂದು ಶಾಕಿಂಗ್ ಸತ್ಯವನ್ನು ಹೇಳ್ತಾರೆ ನೋಡಿ. ಆದರೆ ಈ ಮೂರ್ಖರು ನಮಗೆ ತಂದೊಡ್ಡಿಸುವ ನಿರ್ದಿಷ್ಟ ಸಮಸ್ಯೆಗಳ ಬಗ್ಗೆ ಮಾತನಾಡುವ ಮುನ್ನ ಅಂದಹಾಗೆ ಇವು ತತ್ವಜ್ಞಾನಿಗಳು ಚರ್ಚಿಸುವ ಅತಿ ದೊಡ್ಡ ವಿಷಯಗಳಷ್ಟೇ ಗಂಭೀರವಾದವು ಎಂದು ನಾನು ನಂಬುತ್ತೇನೆ. ಒಂದು ವಿಷಯವನ್ನು ನಿಮಗೆ ನೆನಪಿಸಬೇಕು. ಅದೇನೆಂದರೆ ನಾನು ಈ ಪುಸ್ತಕದಲ್ಲಿ ಮಾತನಾಡುತ್ತಿರುವುದು ನಮ್ಮ ಸುತ್ತಲಿನ ನೈಜ ಜಗತ್ತಿನ ದಡ್ಡತನದ ಬಗ್ಗೆಯೇ ಹೊರತು ಯಾವುದೋ ಕಲ್ಪನಾಲೋಕದ ಬಗ್ಗೆ ಅಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ದಡ್ಡತನ ಅನ್ನೋದು ಒಂದು ನೈತಿಕ, ರಾಜಕೀಯ ಮತ್ತು ಸಾಮಾಜಿಕ ಪಿಡುಗು. ಇದನ್ನು ಖಂಡಿತವಾಗಿಯೂ ತಡೆಗಟ್ಟಲೇಬೇಕು ಎಂಬ ಅರಿವು ನನಗಿದೆ. ಯುವ ಪೀಳಿಗೆಯು ಇಂತಹ ದಡ್ಡರಾಗದಂತೆ ನಾವು ಸಮಾಜದಲ್ಲಿ ಹೊಸ ದಾರಿಗಳನ್ನು ಕಂಡುಕೊಳ್ಳಬೇಕು. ಅದರಲ್ಲೂ ಮುಖ್ಯವಾಗಿ ಈ ಯುವಕರು ಎಂತಹ ಕುಟುಂಬದಿಂದ ಬಂದವರಾದರೂ ಸರಿ, ಅವರು ಒಬ್ಬ ದಡ್ಡ ಅಥವಾ ಮೂರ್ಖರ ಮಕ್ಕಳಾಗಿದ್ದರೂ ಸಹ ಅವರನ್ನು ಸುಧಾರಿಸುವುದು ನಮ್ಮ ಜವಾಬ್ದಾರಿ. ಇದು ನಿಜಕ್ಕೂ ಅತ್ಯಂತ ತುರ್ತಾಗಿ ಆಗಬೇಕಾದ ಕೆಲಸ ಎನ್ನುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅದೇ ಸಮಯದಲ್ಲಿ ಎಲ್ಲರನ್ನೂ ಬುದ್ಧಿವಂತರನ್ನಾಗಿ ಮಾಡುವ ಈ ಪ್ರಯತ್ನಕ್ಕೆ ಕೆಲವು ಮಿತಿಗಳಿವೆ ಎನ್ನುವುದನ್ನು ನಾವು ಮರೆಯಬಾರದು. ಈ ದಡ್ಡತನವನ್ನು ಹೋಗಲಾಡಿಸುವ ಕ್ರಮಗಳು ಎಷ್ಟೇ ಪರಿಣಾಮಕಾರಿಗಳಾಗಿದ್ದರೂ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ದಡ್ಡ ಎಂದು ಅಂದುಕೊಳ್ಳದ ದಿನ ಬರೋದೇ ಇಲ್ಲ. ಅಂದರೆ ಈ ದಡ್ಡತನ ಎಂಬ ಸಮಸ್ಯೆಗೆ ಸಿದ್ಧಾಂತದ ಪ್ರಕಾರ ಪರಿಹಾರ ಇರಬಹುದು, ಮತ್ತು ಒಳ್ಳೆಯ ಮನಸ್ಸಿನ ಜನರು ಇದನ್ನು ಅಳಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಈ ನೈಜ ಜಗತ್ತಿನಲ್ಲಿ ಇದು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತದೆ.
ಹಾಗಾಗಿ ನಾವು ಮೊದಲೇ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಳ್ಳಬೇಕು. ನೀವು ಎಷ್ಟೇ ಒಳ್ಳೆಯ ಜಗತ್ತಿನಲ್ಲಿ ಬದುಕಿದ್ದರೂ, ನೀವು ಎಷ್ಟೇ ಪ್ರಯತ್ನಪಟ್ಟರೂ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಒಬ್ಬ ಮೂರ್ಖ ಅಥವಾ ದಡ್ಡ ಮನುಷ್ಯ ನಿಮಗೆ ಎದುರಾಗಲೇಬೇಕು. ಇದು ಅನಿವಾರ್ಯ. ಇದು ಕೇವಲ ಅಭಿವೃದ್ಧಿಯ ಕೊರತೆಯಿಂದಾಗಿ ಮಾತ್ರವಲ್ಲ, ಅಥವಾ ಈ ದಡ್ಡತನವು ಹೊಸ ಹೊಸ ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದರಿಂದ ಮಾತ್ರವೂ ಅಲ್ಲ. ಈ ದಡ್ಡತನದ ವಿಶೇಷ ಗುಣವೇ ಒಂದು ರೀತಿಯ ಪ್ರತಿರೋಧ. ಅಂದರೆ ಯಾವುದೇ ಸುಧಾರಣೆಯನ್ನು ಒಪ್ಪಿಕೊಳ್ಳದ ಒಂದು ಕುರುಡು ಹಠವಿದು. ಇದು ಎಷ್ಟರ ಮಟ್ಟಿಗೆ ಎಂದರೆ, ಸ್ವತಃ ಆ ದಡ್ಡ ಮನುಷ್ಯನ ಪರಿಸ್ಥಿತಿಯನ್ನು ಸುಧಾರಿಸಲು ಹೋದರೂ ಅವನು ಇದನ್ನು ವಿರೋಧಿಸುತ್ತಾನೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಪ್ರಯತ್ನವನ್ನು ಈ ದಡ್ಡರು ಬಲವಾಗಿ ವಿರೋಧಿಸುತ್ತಾರೆ. ನೀವು ಮಂಡಿಸುವ ವಾದಗಳನ್ನು ಅವರು ಅರ್ಥವಿಲ್ಲದ ಮಾತುಗಳಿಂದ ಮುಳುಗಿಸಿಬಿಡುತ್ತಾರೆ. ನಿಮ್ಮ ಮೃದು ಸ್ವಭಾವವನ್ನು ಬೆದರಿಕೆಯ ಮೂಲಕ, ನಿಮ್ಮ ಕರುಣೆಯನ್ನು ಹಿಂಸೆಯ ಮೂಲಕ ಹತ್ತಿಕ್ಕಲಲು ಪ್ರಯತ್ನಿಸುತ್ತಾರೆ. ಅಷ್ಟೇ ಅಲ್ಲದೆ ಸಮಾಜದ ಹಿತಾಸಕ್ತಿಯನ್ನು ಮರೆತು ತಮ್ಮ ಸ್ವಂತ ಹಿತಕ್ಕೆ ಮಾರಕವಾಗುವಂತಹ ಮೊಂಡುತನವನ್ನು ಪ್ರದರ್ಶಿಸುತ್ತಾರೆ. ಈ ದೃಷ್ಟಿಯಿಂದ ನೋಡಿದರೆ ದಡ್ಡತನ ಎನ್ನುವುದು ಕೇವಲ ಮನುಷ್ಯನ ವಿಕಾಸದಲ್ಲಿ ಉಳಿದುಹೋದ ಒಂದು ಅರ್ಥವಿಲ್ಲದ ಭಾಗವಲ್ಲ, ಬದಲಾಗಿ ಇದು ಇತಿಹಾಸದ ಚಕ್ರವನ್ನು ಉರುಳಿಸುವ ಪ್ರಮುಖ ಶಕ್ತಿಗಳಲ್ಲಿ ಒಂದು. ತನ್ನ ಕುರುಡುತನದ ಹೊರತಾಗಿಯೋ ಅಥವಾ ಆ ಕುರುಡುತನದ ಕಾರಣಕ್ಕಾಗಿಯೇ ಈ ದಡ್ಡತನವು ಇತಿಹಾಸದ ಅನೇಕ ಯುದ್ಧಗಳನ್ನು ಗೆದ್ದಿದೆ ಮತ್ತು ಮುಂದೆಯೂ ಗೆಲ್ಲುತ್ತಲೇ ಇರುತ್ತದೆ. ಈ ಶಕ್ತಿಯ ಅಜೇಯತೆಯನ್ನು ನಾನು ಸರಳವಾಗಿ ಹೇಳಬೇಕೆಂದರೆ ಹೀಗೆ ಹೇಳಬಹುದು. ಈ ಮೂರ್ಖರು ಎಂದಿಗೂ ತಮ್ಮ ಹಠ ಬಿಡುವುದಿಲ್ಲ. ಅವರು ಅಲ್ಲೇ ಗಟ್ಟಿಯಾಗಿ ನೆಲೆಯೂರಿ ಕುಳಿತಿರುತ್ತಾರೆ. ಇತಿಹಾಸವನ್ನೇ ಬದಲಿಸಬಲ್ಲ ಇಂತಹ ಮೊಂಡುತನದ ಶಕ್ತಿಯನ್ನು ಎದುರಿಸುವುದು ಹೇಗೆ? ಇವರು ತಮ್ಮ ಹಠವನ್ನು ಯಾಕೆ ಬಿಡಲ್ಲ? ಈ ರೋಚಕ ವಿಷಯವನ್ನು ಮುಂದೆ ತಿಳಿಯೋಣ. ಅವರೂ ಹಠ ಹಿಡಿದು ಕೂತಿದ್ದಾರೆ ಅಂದಮೇಲೆ ನಾವು ಅವರನ್ನು ಬದಲಾಯಿಸಬಹುದು ಅಂತ ಅಂದುಕೊಳ್ಳೋದು ಬರೀ ಭ್ರಮೆ ಅಲ್ವಾ? ಇಲ್ಲಿಯವರೆಗೆ ನಾವು ಮಾಡಿದ ದೊಡ್ಡ ತಪ್ಪು ಎಲ್ಲಿದೆ ಗೊತ್ತಾ? ಈ ದಡ್ಡರ ಜೊತೆ ಸಂಧಾನ ಮಾಡಿಕೊಳ್ಳಕ್ಕೆ ಹೋಗಿದ್ದು. ಬನ್ನಿ, ಯಾಕೆ ಅದು ಸಾಧ್ಯವಿಲ್ಲ ಅಂತ ನೋಡೋಣ. ದುರದೃಷ್ಟವಶಾತ್ ಈ ದಡ್ಡ ಮನುಷ್ಯರ ಈ ಒಂದು ಮೊಂಡುತನದ ಗುಣವು ನಾವು ಅಂದುಕೊಂಡ ಸುಲಭದ ಪರಿಹಾರಗಳನ್ನೆಲ್ಲ ಮಣ್ಣುಪಾಲು ಮಾಡುತ್ತದೆ. ಮೂದಲೇ ಹೇಳಿದಂತೆ ಇವರು ಒಮ್ಮೆ ಹಠ ಹಿಡಿದು ಕುಳಿತರೆ ಮುಗಿಯಿತು. ಅಸಹಿಷ್ಣುತೆಯಿಂದ ತುಂಬಿದವರ ಮುಂದೆ ಹೋಗಿ ಸಹನೆಯ ಬಗ್ಗೆ ಮಾತನಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಮೂಢನಂಬಿಕೆಯಲ್ಲಿ ಮುಳುಗಿರುವವರಿಗೆ ಬೌದ್ಧಿಕ ಅರಿವು ಮೂಡಿಸಲು ಹೋಗುವುದು ಅಥವಾ ಪೂರ್ವಾಗ್ರಹ ಪೀಡಿತರಿಗೆ ಮುಕ್ತ ಮನಸ್ಸಿನ ಬಗ್ಗೆ ಪಾಠ ಮಾಡುವುದು ಅಕ್ಷರಶಃ ವ್ಯರ್ಥ. ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿಯುವುದು ಅಥವಾ ನೈತಿಕತೆಯ ಬಗ್ಗೆ ಉದಾತ್ತ ಮಾತುಗಳನ್ನು ಆಡುವುದು ಕೇವಲ ಮಾತನಾಡುವವನ ಮನಸ್ಸಿಗೆ ಸಂತೋಷ ನೀಡಬಹುದೇ ಹೊರತು ಎದುರಿಗಿರುವ ದಡ್ಡನಿಗಲ್ಲ. ಇಂತಹ ಮಾತುಗಳಿಂದ ಸಿಗುವ ಆ ಕ್ಷಣದ ತೃಪ್ತಿಯೇ ದಡ್ಡತನಕ್ಕೆ ಸಿಗುವ ಮತ್ತೊಂದು ಅವಕಾಶ. ಇದು ತನ್ನ ವಿರೋಧಿಗಳನ್ನು ತನ್ನ ಸುಳಿಯೊಳಗೆ ಎಳೆದುಕೊಂಡು ಅರ್ಥಮಾಡಿಕೊಳ್ಳುವ ಎಲ್ಲಾ ದಾರಿಗಳನ್ನು ಮತ್ತೊಮ್ಮೆ ಮುಚ್ಚಿಹಾಕುತ್ತದೆ. ಈ ಎಲ್ಲಾ ಕಾರಣಗಳಿಂದಾಗಿ ಇಂತಹ ಕಿರಿಕಿರಿ ವ್ಯಕ್ತಿಗಳು ಮತ್ತು ಮೂರ್ಖರ ಜೊತೆ ರಾಜಿ ಮಾಡಿಕೊಳ್ಳುವುದು ತಾಂತ್ರಿಕವಾಗಿಯೇ ಅಸಾಧ್ಯವಾದ ಮಾತು. ಅವರಿಗಂತೂ ನಿಮ್ಮ ಜೊತೆ ರಾಜಿ ಮಾಡಿಕೊಳ್ಳುವ ಇಷ್ಟವೇ ಇಲ್ಲ. ಹಾಗಿರುವಾಗ ನಾವು ಕಲಿಯಬೇಕಾದದ್ದು ಒಂದೇ: ಇಂಥವರ ಜೊತೆ ಹೇಗೆ ಬದುಕಬೇಕು ಅಥವಾ ಇವರನ್ನು ಹೇಗೆ ನಿಭಾಯಿಸಬೇಕು ಎಂಬುದು. ಆದರೆ ಅದನ್ನು ಮಾಡುವುದು ಹೇಗೆ? ಈ ದಡ್ಡ ಮನುಷ್ಯರು ಈ ಜಗತ್ತಿನಲ್ಲಿ ಇದ್ದೇ ಇದ್ದಾರೆ. ಅವರು ಇರಲೇಬೇಕು. ಅವರು ಮೊದಲಿನಿಂದಲೂ ಇದ್ದಾರೆ ಮತ್ತು ಮುಂದೆಯೂ ಇರುತ್ತಾರೆ ಎಂಬ ನೋವಿನ ಸತ್ಯವನ್ನು ಒಪ್ಪಿಕೊಂಡ ಮೇಲೆ ನಮಗಿರುವ ದಾರಿ ಯಾವುದು? ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವ ಸಮಯ ಯಾವಾಗಲೋ ಮೀರಿಹೋಗಿದೆ. ಹಾಗಿರುವಾಗ ಈ ಹುಂಬರು, ಒರಟರು ಮತ್ತು ಮೊಂಡು ಶಿಖಾಮಣಿಗಳನ್ನು ನಿಭಾಯಿಸಲು ಬೇಕಾದ ಮಾರ್ಗಗಳನ್ನು ಕಂಡುಕೊಳ್ಳುವುದು ಹೇಗೆ? ನಾನು ಈ ಪ್ರಶ್ನೆಯನ್ನು ಕೇಳಿದಾಗಲೇ ಇದಕ್ಕೆ ಉತ್ತರ ಗೊತ್ತಿದ್ದಿದ್ದರೆ ನಾನು ಕೂಡ ಅವರಲ್ಲೊಬ್ಬನಾಗಿರುತ್ತಿದ್ದೇನೆ. ಆದರೂ ನನ್ನ ಬಳಿ ಕೆಲವು ಉಪಾಯಗಳಿವೆ. ಒಂದು ಕರಡು ಯೋಜನೆ, ಕೆಲವು ವಿಧಾನಗಳು, ಕೆಲವು ಹೊಸ ಪರಿಕರಗಳು ಮತ್ತು ಅಮೂರ್ತವಾದ ವಿಚಾರಗಳ ಬಗ್ಗೆ ನನಗಿರುವ ಪರಿಚಯ. ಹಾಗಾದ್ರೆ ಬನ್ನಿ, ಈ ಜ್ವಲಂತ ಸಮಸ್ಯೆಗೆ ತತ್ವಶಾಸ್ತ್ರವು ಯಾವುದಾದರೂ ಸ್ಪಷ್ಟವಾದ ಪರಿಹಾರಗಳನ್ನು ನೀಡಬಲ್ಲದೆ ಎಂದು ನಾವೆಲ್ಲರೂ ಸೇರಿ ಸ್ವಲ್ಪ ಸಮಯ ಕೆಲಸ ಮಾಡೋಣ. ಸರಿ, ಹಾಗಾದ್ರೆ ಲೇಖಕರ ಬಳಿ ಇರುವ ಆ ರಹಸ್ಯ ಉಪಾಯಗಳ್ಯಾವುದು? ತತ್ವಶಾಸ್ತ್ರದ ಮೂಲಕ ಈ ಕಿರಿಕಿರಿ ಮನುಷ್ಯರನ್ನು ಸೋಲಿಸುವುದು ಹೇಗೆ? ಪರಿಹಾರಗಳ ಬಗ್ಗೆ ಮಾತನಾಡುವ ಮೊದಲು ನಾವು ಒಂದು ಕನ್ನಡಿ ಮುಂದೆ ನಿಲ್ಲಬೇಕಿದೆ. ಯಾಕೆಂದ್ರೆ ನಾವು ಯಾರನ್ನೋ ದಡ್ಡರು ಅಂದುಕೊಳ್ತೀವೋ ಅದೇ ಸಮಯದಲ್ಲಿ ನಾವು ಕೂಡ ಯಾರಿಗೋ ದಡ್ಡರಾಗಿ ಕಾಣಿಸ್ತಿರಬಹುದಲ್ವಾ? ದಡ್ಡತನ ಅನ್ನೋದು ನೋಡುವವನ ದೃಷ್ಟಿಯಲ್ಲಿರುತ್ತದೆ. ಇದು ನೂರಾರು ರೂಪಗಳಲ್ಲಿ ನಮಗೆ ಎದುರಾಗಬಹುದು. ಆದ್ರೆ ನೆನ್ಪಿಡಿ,
ಜಗತ್ತಿನ ಅತೀ ದೊಡ್ಡ ಮೂರ್ಖ ಯಾರು ಗೊತ್ತಾ? ಕನ್ನಡಿಯಲ್ಲಿ ಕಾಣುವ ನಿಮ್ಮ ಬಿಂಬವೇ ಆ ದೊಡ್ಡ ಮೂರ್ಖ. ಸರಿ, ಈಗ ಅಸಲಿ ಸತ್ಯವಂತೂ ಹೇಳಿಯೇ ಆಯಿತು. ಇನ್ನು ನಾವು ಆಲೋಚನೆ ಮಾಡಲು ಶುರು ಮಾಡಬಹುದು. ನೀವು ಈ ಪುಸ್ತಕವನ್ನು ಕೈಗೆತ್ತಿಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಕಂಡ ದಡ್ಡರು ಮತ್ತು ಒರಟು ಮನುಷ್ಯರ ಅನುಭವಗಳು ನಿಮ್ಮ ಮನಸ್ಸಿನಲ್ಲಿ ಹಸಿರಾಗಿರವೆ. ನಿಮ್ಮ ಕಣ್ಣು ಮುಂದೆ ಯಾವುದೋ ಒಂದು ಮುಖ ಅಥವಾ ಹೆಸರು ಕೂಡ ಬಂದಿರಬಹುದು. ಅವರಿಂದ ನಿಮಗಾದ ಅನ್ಯಾಯ ಅಥವಾ ನೋವು ತುಂಬಾ ಗಂಭೀರವಾಗಿರಬಹುದು. ಹಾಗಾಗಿಯೇ ಅಂತಹ ಮೂರ್ಖರಿಗೆ ತಕ್ಕ ಪಾಠ ಕಲಿಸಬೇಕು, ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು, ಅವರನ್ನು ನೋಡಿ ಸ್ವಲ್ಪ ನಗಬೇಕು ಮತ್ತು ಅವರಿಗಿಂತ ನಾನೇ ಬುದ್ಧಿವಂತ ಎನ್ನುವ ಅಹಂಕಾರದ ತೃಪ್ತಿ ಪಡೆಯಬೇಕು ಎನ್ನುವ ಆಸೆ ನಿಮಗಿದೆ. ನಿಮ್ಮ ಈ ಆಸೆಯಲ್ಲಿ ನಾನು ಕೂಡ ಭಾಗಿ. ಆದ್ರೆ ನಾನು ಈ ಕೆಲಸ ಶುರು ಮಾಡುವ ಮೊದಲು ನಮ್ಮ ಈ ಸಮಸ್ಯೆಯ ಒಳಗೆ ಮತ್ತೊಂದು ಸಮಸ್ಯೆಯ ಕಡೆಗೆ ನಿಮ್ಮ ಗಮನ ಸೆಳೆಯಲು ಬಯಸುತ್ತೇನೆ. ಅದೇ ವ್ಯಾಖ್ಯಾನದ ಸಮಸ್ಯೆ. ದಡ್ಡತನ ಅಥವಾ ಮೂರ್ಖತನವನ್ನು ಕೇವಲ ಮಾತುಗಳಲ್ಲಿ ವ್ಯಾಖ್ಯಾನಿಸುವುದು ಸುಲಭವೇನೋ ಹೌದು. ಆದರೆ ಒಬ್ಬ ಮನುಷ್ಯನನ್ನು ಮೂರ್ಖನಾಗಿಸುವ ಅಂಶ ಯಾವುದು ಎಂದು ನಿಖರವಾಗಿ ಹೇಳುವುದು ತುಂಬಾ ಕಷ್ಟ. ಇಲ್ಲಿ 2 ವಿಷಯಗಳು ಸ್ಪಷ್ಟವಾಗಿವೆ. ಮೊದಲನೆಯದಾಗಿ, ಈ ಮೂರ್ಖ ಎನ್ನುವ ಪದ ಎಷ್ಟು ಸಾಪೇಕ್ಷವಾದದ್ದೆಂದರೆ, ಈ ಪ್ರಪಂಚದಲ್ಲಿ ನಿಮ್ಮನ್ನು ಮೂರ್ಖ ಅಂತ ಭಾವಿಸುವ ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಬಹುಶಃ ಇದೇ ಕಾರಣಕ್ಕಿರಬಹುದು ಈ ವಿಷಯದ ಬಗ್ಗೆ ಇಲ್ಲಿಯವರೆಗೆ ಯಾರೂ ಗಂಭೀರವಾದ ಅಧ್ಯಯನವನ್ನೇ ಮಾಡಿಲ್ಲ. ಇನ್ನು 2ನೇ ವಿಷಯವೇನೆಂದರೆ, ನಮ್ಮೆಲ್ಲರಿಗೂ ನಮ್ಮದೇ ಒಬ್ಬ ಮೂರ್ಖ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ. ನನ್ನ ಪ್ರಕಾರ ಆ ವ್ಯಕ್ತಿಯ ರೂಪರೇಷೆಗಳು ನಮಗೆ ದೆವ್ವದಂತೆ ಮಸುಗಾಗಿ ಕಾಣಿದರೂ ಕಾಣಬಹುದು, ಆದರೆ ಅವನ ಅಸ್ತಿತ್ವ ಮಾತ್ರ ನಮಗೆ ದೇವರಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತದೆ. ನನ್ನಂತೆ ನೀವು ಕೂಡ ಈ ಮೂರ್ಖರು ಮತ್ತು ಕಿರಿಕಿರಿ ವ್ಯಕ್ತಿಗಳ ರೂಪದಲ್ಲಿ ನಮ್ಮ ಬದುಕಿಗೆ ಎದುರಾಗುವ ಈ ಸಮಸ್ಯೆಯನ್ನು ತತ್ವಶಾಸ್ತ್ರವು ಹೇಗೆ ವಿವರಿಸುತ್ತದೆ ಎಂದು ತಿಳಿಯಲು ಬಯಸುತ್ತಿದ್ದೀರಿ ಎಂದು ನನಗೆ ಗೊತ್ತು. ಹಾಗಾದ್ರೆ ಒಬ್ಬ ಮನುಷ್ಯ ನಮಗೆ ದೇವರಿಗಿಂತಲೂ ಜಾಸ್ತಿ ಹೇಗೆ ಕಾಡುತ್ತಾನೆ? ಈ ಮೂರ್ಖರ ಅಸ್ತಿತ್ವದ ಹಿಂದಿನ ವಿಜ್ಞಾನವೇನು? ಮುಂದಿನ ಪುಟದಲ್ಲಿ ಈ ದಡ್ಡತನದ ಆಳವಾದ ಮುಖವಾಡಗಳನ್ನು ಕಳಚೋಣ. ದೇವರಿಗಿಂತಲೂ ಸ್ಪಷ್ಟವಾಗಿ ಕಾಣುವ ಈ ಮೂರ್ಖರು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದಾರಾ? ಅಥವಾ ಇದೆಲ್ಲ ನಮ್ಮ ದೃಷ್ಟಿಕೋನದ ಆಟವಾ? ಬನ್ನಿ, ಒಂದು ಕ್ಷಣ ದೇವರ ಕಣ್ಣಿನಿಂದ ಈ ಜಗತ್ತನ್ನು ನೋಡೋಣ. ಆದರೆ ಇಲ್ಲೊಂದು ಗೊಂದಲಮಯ ವಿಷಯವಿದೆ. ಪರಿಶುದ್ಧವಾದ ಬುದ್ಧಿವಾಯಿತೆಯ ದೃಷ್ಟಿಕೋನದಿಂದ ನೋಡಿದರೆ ಈ ಪ್ರಪಂಚದಲ್ಲಿ ಮೂರ್ಖರು ಎಂಬುದೇ ಇಲ್ಲ. ಒಂದು ವೇಳೆ ದೇವರು ಮೇಲಿಂದ ಈ ಜಗತ್ತನ್ನು ನೋಡಿದರೆ ಅವನಿಗೆ ಯಾವುದೇ ದಡ್ಡ ಮನುಷ್ಯರು ಕಾಣುವುದಿಲ್ಲ. ಯಾಕೆಂದ್ರೆ ಆತನ ಅಪಾರವಾದ ಜ್ಞಾನವು ಮನುಷ್ಯರು ಮಾಡುವ ಪ್ರತಿಯೊಂದು ಕೆಲಸದ ಹಿಂದಿನ ಕಾರಣಗಳನ್ನು, ಸಂದರ್ಭಗಳನ್ನು ಮತ್ತು ಆ ಕ್ರಿಯೆಗಳ ವೇಗವನ್ನು ತಕ್ಷಣವೇ ಅರ್ಥಮಾಡಿಕೊಳ್ಳುತ್ತದೆ. ಆ ಅನಂತಜ್ಞಾನಿ ದೇವನು ಮನುಷ್ಯರ ಎಲ್ಲಾ ಅವಿವೇಕದ ಆವಿಷ್ಕಾರಗಳನ್ನು, ಒರಟು ನಡವಳಿಕೆಗಳನ್ನು, ಬಾಲಿಶ ಮಾತುಗಳನ್ನು ಮತ್ತು ಕೆಳಮಟ್ಟದ ಕುತಂತ್ರಗಳನ್ನು ಅತೀವ ಪ್ರೀತಿ ಮತ್ತು ಕರುಣೆಯಿಂದಲೇ ಸ್ವೀಕರಿಸುತ್ತಾನೆ. ಸರ್ವಶಕ್ತನಾದ ಆ ದೇವನಿಗೆ ಗೊತ್ತು ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸ್ಥಾನವಿದೆ ಎಂದು. ಮನುಷ್ಯರ ಹಾಸ್ಯಾಸ್ಪದ ಅಭಿಪ್ರಾಯಗಳು ಮತ್ತು ಅಸಂಬದ್ಧ ದೋಷಗಳನ್ನು ನೋಡುವಾಗಲೂ ಈ ವಿಶ್ವದ ಕಾರ್ಯವೈಖರಿ ಮೇಲೆ ಆತನಿಗಿರುವ ನಂಬಿಕೆ ಅಚಲವಾಗಿರುತ್ತದೆ. ಅರ್ಥಾತ್ ಮೂರ್ಖರು ಆ ಪರಮಾತ್ಮನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಬದಲಾಗಿ ಆತನ ಪರಿಪೂರ್ಣ ದೃಷ್ಟಿಯ ಮುಂದೆ ಅವರು ಕೇವಲ ಆವಿಯಂತೆ ಕರಗಿ ಹೋಗುತ್ತಾರೆ. ಆದರೆ ನಾವೇನು ದೇವರಲ್ಲವಲ್ಲ. ವಾಸ್ತವವೇನೆಂದರೆ, ನಾವು ಮೂರ್ಖರನ್ನು ಭೇಟಿಯಾದಾಗ ನಮಗಾಗುವ ಅಸಲಿ ತೊಂದರೆ ಬೇರೆ. ಅವರ ನಡವಳಿಕೆ ನಮ್ಮ ಮಿತಿಗಳನ್ನು ನಮಗೆ ನೆನಪಿಸುವಂತೆ ಮಾಡುತ್ತದೆ. ನಮ್ಮ ಪ್ರೀತಿ ಅಥವಾ ತಿಳುವಳಿಕೆ ಎಲ್ಲಿಗೆ ಮುಕ್ತಾಯವಾಗುತ್ತದೋ ಅಲ್ಲಿ ಈ ಮೂರ್ಖರು ಹುಟ್ಟಿಕೊಳ್ಳುತ್ತಾರೆ. ಈಗ ನಮ್ಮ ಮುಂದೆ ಕೇವಲ 2 ಆಯ್ಕೆಗಳಿವೆ. ಒಂದು, ನಾವು ನಮ್ಮ ಅರೆಬರೆ ತಿಳುವಳಿಕೆಯಲ್ಲಿ ಮುಳುಗಿ ಹೋಗಿ ತಮಗೆ ಅರ್ಥವಾಗದ ವಿಷಯಗಳನ್ನು ಕಂಡು ಹಲ್ಲು ಕಿರಿಯುವ ಆ ಬುದ್ಧಿಹೀನ ಮೂರ್ಖರಷ್ಟೇ ಶೋಚನೀಯವಾಗಿ ಬದುಕುವುದು. ಅಥವಾ ಈ ದಡ್ಡತನವು ವ್ಯಕ್ತಿಗತವಾಗಿ ನಮ್ಮ ಮೇಲೆ ಬೀರುವ ಪ್ರಭಾವವನ್ನು ಗುರುತಿಸಿ ಅದಕ್ಕೆ ಪ್ರತಿಯಾಗಿ ನಮ್ಮ ವಿಚಾರಶಕ್ತಿ ಎನ್ನುವ ಆಯುಧವನ್ನು ಬಳಸುವುದು. ಅಂದರೆ ಆ ದಡ್ಡರಿಗಿಂತ ಉತ್ತಮವಾಗಿರುವುದು ಮಾತ್ರವಲ್ಲದೆ ನಾವು ಈಗ ಹೇಗಿದ್ದೇವೋ ಅದಕ್ಕಿಂತಲೂ ಉತ್ತಮ ವ್ಯಕ್ತಿಗಳಾಗಲು ಪ್ರಯತ್ನಿಸುವುದು. ಆ ದಡ್ಡರಿಗಿಂತ ಬೆಟರ್ ಆಗುವುದು ಹೇಗೆ? ನಮ್ಮ ವಿಚಾರಶಕ್ತಿಯೆಂದು ಬಳಸಿ ಈ ಮೂರ್ಖತನದ ಮಡುವಿನಿಂದ ಹೊರಬರುವುದು ಹೇಗೆ? ಮುಂದೆ ತಿಳಿಯೋಣ.